ಗಾಡಿ ಕಳಿಸಿದ್ರಲ್ಲ? ಸ್ವಿಫ್ಟ್ ಡಿಸೈರ್ ಸರ್. ಸ್ವಿಫ್ಟ್ ಡಿಸೈರ್ ಟೂರಾ ವಿಡಿಯೋ ಯಾವ್ದು ಹೌದು ಬರುತ್ತೆ? ಹೌದು ಟೂರ್ ಸರ್, ಟೂರ್ ನಾರ್ಮಲ್. ಓಕೆ. ಎಲ್ಲೋ ಬೋರ್ಡ್. ಯಾವ್ದು ಮಾಡಲು? 18 ಮಾಡಲ್ ಸರ್. 18. 18 ಆಗಸ್ಟ್, 18 ಆಗಸ್ಟ್. ಓಕೆ. ಓನರ್? ಡಾಕ್ಯುಮೆಂಟ್ಸು ನೆಕ್ಸ್ಟು ಓನರ್ ಒಂದು ಸೆಕೆಂಡ್ ಸರ್. ಸೆಕೆಂಡ್ ಓನರ್ ಆಗಿದೆಯಾ? ಹೌದು. ಕಿಲೋಮೀಟರ್ ಎಷ್ಟು ಓಡಿದೆ? ಕಿಲೋಮೀಟ್ರ್ 128 ಓಡಿದೆ ಸರ್. 1,28,000 ಓಡಿದೆ. ಹೌದು ಹೌದು ಹೌದು. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ಮುಟ್ಟಿದಾವೆ? ಡಾಕ್ಯುಮೆಂಟ್ಸು ಆಗಸ್ಟ್ ಗಂಟ ಇದೆ ಸರ್ ಎಲ್ಲಾನು. ಇನ್ಸೂರೆನ್ಸು ಇದು FC ಬಂದು 26 ಗಂಟ ಇದೆ. ಪರ್ಮಿಟ್ 27 ಗಂಟೆ ಇದೆ. ಇದು ಟ್ಯಾಕ್ಸು ಇನ್ಸೂರೆನ್ಸು? ಅದೇ ಸರ್, ಟ್ಯಾಕ್ಸ್ ಅದೇ 26 ಗಂಟೆ ಇದೆ FC. ಓಕೆ ಓಕೆ. ಟ್ಯಾಕ್ಸು ನೆಕ್ಸ್ಟ್ 7 ಗಂಟೆ ಇದೆ. ಸರಿ. ಟೈರ್ ಆಗಸ್ಟ್ ಗಂಟ ಗಾಡೀಲಿ? ಇದೆ. ಏನು ಸರ್? ಎಲ್ಲ ಇದೆ ಸರ್. ಟೈರ್ ಟೈರ್ ಎಲ್ಲ ಚೆನ್ನಾಗಿದೆ. ಸ್ಟೆಪ್ನಿ ಹೊಸ ಸ್ಟೆಪ್ನಿ ಇದೆ. ಸಿಸ್ಟಮ್ ಇದೆ, ಫೈನರು. ಓಕೆ ಸ್ಪೀಕರು ಇದೆ. ಸೀಟ್ ಎಲ್ಲ ಪಕ್ಕ ಇದೆ. ಎಲ್ಲ ಕಳಿಸಿದ್ದೀನಿ ನೋಡಿ ಫೋಟೋ. ಓಕೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವ? ಎಲ್ಲ ಪಕ್ಕ ಇದಾವೆ ಸರ್, ವರ್ಕಿಂಗ್ ಇದೆ. ಪವರ್ ವಿಂಡೋ 2 ಬರ್ತಾವ ಹೆಂಗೆ ಸರ್ ಅದು? ಪವರ್ ವಿಂಡೋ 2, ಹೌದು. ಫ್ರಂಟ್ ಮಾತ್ರ ಸರ್, ಬ್ಯಾಕ್ ಇಲ್ಲ. ಓಕೆ ಓಕೆ. ಗಾಡಿ ಎಲ್ಲ ಒರಿಜಿನಲ್ ಪೇಂಟಾ? ಒರಿಜಿನಲ್ ಪೇಂಟ್ ಸರ್. ಹೌದು. ಏನಾದ್ರು ಡೆಂಟ್ ಸ್ಕ್ರಾಚು? ಏನೂ ಇಲ್ಲ. ಡೆಂಟು ಕ್ರ್ಯಾಚಸ್ ಎಲ್ಲ ಏನೂ ಇಲ್ಲ. ನೀಟಾಗಿ ಕೆಲಸ ಏನಿಲ್ಲ? ಏನಿಲ್ಲ. ನಾವು ಗಾಡಿ ಓಡಿಸಿಲ್ಲ, ಅದು 2 ವರ್ಷದಿಂದ ಸುಮ್ಮನೆ ತಗೊಂಡು ಹಂಗೆ ಆಟ ಆಡ್ಕೊಂಡು ನಿಲ್ಸ್ಕೊಂಡಿದ್ದೀವಿ ಅಷ್ಟೇ. ಮನೆ ಒಂದು ಕಟ್ತಾ ಇದೀವಿ, ಸರಿ ಇನ್ನು ಸುಮ್ಮನೆ ಇಟ್ಕೊಂಡು, ಇಲ್ಲಿ ಹೊಸೂರು ಹತ್ರ ಇರೋದು ನಾವು. ಹಂಗಾಗಿ ಸುಮ್ಮನೆ ಗಾಡಿ ಇಟ್ಕೊಂಡು ಏನಕ್ಕಂತ ಕೊಡ್ತಾ ಇದ್ದೀನಿ ಅಷ್ಟೇ. ಡೀಸೆಲ್ ಗಾಡಿ ಎಲ್ಲ ಸರ್ ಇದು? ಹೌದು, ಡೀಸೆಲ್ ಸರ್. ಓಕೆ. ಗಾಡಿ ಮೇಲೆ ಲೋನ್ ಏನಿಲ್ಲ? ಏನು ಸರ್? ಲೋನ್ ಏನಿಲ್ಲ? ಅದೇ ಪಾರ್ಟಿ ಬಂದರೆ ಸ್ವಲ್ಪ ಲೋನ್ ಎಲ್ಲ ಏನಿಲ್ಲ ಸರ್, ಕ್ಲಿಯರ್ ಏನಿಲ್ಲ. ಓಕೆ. ನಾವೇ ಕ್ಯಾಶ್ ಕೊಟ್ಟೆ ತಗೊಂಬಂದಿದ್ದು. ಅಂದರೆ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ? ಎಲ್ಲ ಪಕ್ಕ ಇದಾವೆ ಸರ್. ಓಕೆ. ಗಾಡಿ ಇರೋದಲ್ಲಿ ಸರ್ ಇದು? ಇದು ಇರೋದು ಹೊಸೂರಲ್ಲಿ ಸರ್. ಹೊಸೂರು ಅಂದರೆ? ಅದೇ ಹೊಸೂರು, ತಮಿಳ್ನಾಡು. ಇಲ್ಲಿ ಅತಿಬೇಲಿಂದ ಮುಂದೆ. ಓಹೋ, ಆ ಸೈಡ್ ಇದೆಯಾ? ಆ ಸೈಡ್ ಇದೆ. ಅತಿಬೇಲಿ ಅಂತ ಹಾಕಿ ಸರ್ ಅಲ್ಲ. ಓಕೆ. ಹೇಳಿ. ಹೊಸೂರು ಅತಿಬೇಲಿ ಹತ್ರ ಚೆಕ್ ಪೋಸ್ಟ್ ಹತ್ರ ಅಂತೆ. ಏನು ಹೇಳ್ತೀರಿ ಗಾಡಿ ರೇಟು? ಅದೇ ಹಾಕಿದ್ದೀನಿ ಸರ್, 460 ಹಾಕಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಮಾಡೋಣ ಅಂತ. ಓಕೆ. 460 ಹೇಳ್ತಿದ್ರೆ ಕಮ್ಮಿ ಆಗುತ್ತೆ? ಸ್ವಲ್ಪ ಹೆಚ್ಚು ನೆಗೋಸಿಯಬಲ್ ಆಗುತ್ತೆ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್, ಇದೆ ಸರ್. ಸರಿ ಸರ್. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು, ಡಾಕ್ಯುಮೆಂಟ್ಸು ಎಲ್ಲ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನೀವು ಯಾವಾಗ ಕುಂತರೆ ಅವರು ಹೇಳಿರೋ ರೇಟು ಕೂಡ ಏನು ಫಿಕ್ಸ್ ಇರೋದಿಲ್ಲ, ಇನ್ನೂ ಕಡಿಮೆನೇ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವುದಾದ್ರು ಗಾಡಿ ಸೇಲಿಗಿತ್ತು ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರೇ, ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ, ಯಾಕಂದರೆ ಇದು ಗಾಡಿ ಓನರ್ ನಂಬರ್ ಅಲ್ಲ. ಗಾಡಿ ಓನರ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.